ಹೇಳಿದಂತೆ ಮಾಡ್ತಾ ಇದ್ದೇನೆ ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಸುಮ್ಮನೆ ಕೂಡ್ತಾ ಇದ್ದಾಳೆ. ಆಗ ದೇವಿ ಆ ಚಿದಾನಂದ ಅವಧೂತರು ದೇವಿಯನ್ನು ನೆನೆದರು ಎಂಬಲ್ಲಿಗೆ ಈ ಅಧ್ಯಾಯ ಮುಗಿತಾ ಇದೆ. ಮುಂದೆ ನಾಳೆ ದಿವಸ ಆ ಸುಗ್ರೀವ ಶುಂಭ ಮಹಾರಾಜನಿಗೆ ಏನ್ ಹೇಳ್ತದಲ್ಲ, ಆ ಶುಂಭ ಮಹಾರಾಜ ಮತ್ತೆ ಯಾರನ್ನ ಕಳಿಸ್ತಾ ಇದ್ದಾನ ಅಂತಕ್ಕಂಥ ವಿಷಯವನ್ನ 11ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೀವೆಲ್ಲರೂ 13ನೇ ಅಧ್ಯಾಯದಲ್ಲಿ 11, 12, 13 ಅಧ್ಯಾಯಗಳನ್ನ ನಾಳೆ ದಿವಸ ನೋಡೋಣ ಎಂಬಲ್ಲಿಗೆ ಇವತ್ತಿನ ಪುರಾಣವನ್ನ ಇಲ್ಲಿಗೆ ನಿಲ್ಲಿಸಿ ನಾಳೆಗೆ 4 ಕುಂಬಳಕಾಯಿ ಬೇಕು, ಸಣ್ಣ ಪೂಜ ತಯಾರಿಯಲ್ಲಿರಬೇಕು. ಹಾಗೆ ಇದುವರೆಗೆ ಹೇಳಿದಂತ ವಾಗ್ರೂಪ ಕುಮಾರಿಯಲ್ಲಿ ಅನೇಕ ತಪ್ಪು ತಡೆಗಳಾಗಿರಬಹುದು. ಅಂತಹ ತಪ್ಪು ತಡೆಗಳನ್ನ ಹಂಸ ಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿ ಯಾವ ರೀತಿಯಾಗಿ ಹಾಲನ್ನು